ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೆ ಈಗ ಆಲ್ರೆಡಿ ನಾವು ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸಲ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಕ್ಲಾಸಸ್ ಮಾಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಆಗಿತ್ತು. ಈಗ ನೆಕ್ಸ್ಟ್ ಅದರ ಕಂಟಿನ್ಯೂ ಪಾರ್ಟ್ ಆಗಿ ಮೆಥಡ್ ಆಫ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್, ಮೆಥಡ್ ಆಫ್ ಸಾಲ್ವಿಂಗ್ first order first degree differential equation. Method of solving first order first degree differential equations ಅಂತ ಹೇಳಿ ಅದರಲ್ಲಿ ಫಸ್ಟ್ ಮೆಥಡ್ ಬಂದು ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್. ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಂತ ಹೇಳಿ ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್. ಇದು 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇಂಪಾರ್ಟೆಂಟ್. ಇದು 3 ಮಾರ್ಕ್ಸ್ ಪಾರ್ಟಿಗೆ ಏನು ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ವಾ, ಹಾಗೆ ಇಲ್ಲೂ ಕೂಡ ಅಷ್ಟೇ 3 ಮಾರ್ಕ್ಸ್ ಕ್ವಶನ್ಸ್ ಫಾರ್ಮೇಷನ್ಸ್ ಅಲ್ಲಿ ಇತ್ತು, ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಬಟ್ ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ನಿಮಗೆ ರಿಲೇಟೆಡ್ ಕ್ವಶನ್ಸ್ ತೆಗಿತಾರೆ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದರಲ್ಲಿ ಚಾನ್ಸಸ್ ಇದೆ ಕೇಳಕ್ಕೆ. ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಪ್ರಾಬ್ಲಮ್ಸ್. ಓಕೆ, ಇದರಲ್ಲಿ ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಂದ್ರೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಆಫ್ ದಿ ಫಾರ್ಮ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? f of x, y. First order first degree differential equation is of the form f of x, y is can be represented in the form of product of h of y into g of x into what? G of x. The first order first degree differential equation is of the form f of x, y form allirutte. f of x, y can be represented in the form of product of h of y into g of x, where h of y is the functions of y and g of x is the functions of x. Hence that is dy by dx is equal to is of the form dy by dx is equal to, ನೋಡಿ the first order first degree differential equations ಅಂದ್ರೆ dy by dx, which is what? dy by dx is equal to f of x, y. Actually dy by dx ಅಂದ್ರೆ first order first degree. Okay, so what is the order of the differential equations ಅಂದ್ರೆ ಏನು ಹೇಳ್ತೀವಿ ನಾವು ಇಲ್ಲಿ? dy by dx is equal to f of x, y, which is first order first degree differential equation is of the form dy by dx is equal to f of x, y. So the f of x, y is now product of h of y into g of x form alli represent ಮಾಡ್ತೀವಿ. So that is dy by dx is equal to f of x, y. Here this implies dy by dx is equal to f of x, y can be represented in the product of h of y into g of x ಅಂತ ಹೇಳ್ತಾರೆ. f of x, product of f of x, y can be represented in the product of h of y into g of x. ಇವಾಗ ನೋಡಿ variables are separating the variables yes, ವೇರಿಯಬಲ್ ನ ಸಪರೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, y ಇರೋ ಟರ್ಮ್ಸ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ ಎಲ್ಲ ಒಂದ್ ಕಡೆ ವೇರಿಯಬಲ್ಸ್, ನೆಕ್ಸ್ಟ್ x ಇರೋ ವೇರಿಯಬಲ್ ಫಂಕ್ಷನ್ಸ್ ಎಲ್ಲ ಒಂದ್ ಕಡೆ ಅಂತ ಸಪರೇಟ್ ಮಾಡಿದ್ರೆ ಅದಕ್ಕೆ ಸರ್ dy
ಎಚ್ ವೈ ಇಲ್ಲಿಗೆ ಬಂದರೆ ಡಿವೈಡೆಡ್ ಬೈ ಎಚ್ ಆಫ್ ವೈ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಲ್ಲೇ ಇದೆ ಡಿ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿ ಎಕ್ಸ್ ಆಯಿತು. ಎಸ್ ವೇರಿಯೇಬಲ್ಸ್ ಎಲ್ಲ ಸಪರೇಟ್ ಆಗಿದೆ ನಮಗೆ ವಿತ್ ರೆಸ್ಪೆಕ್ಟ್ ಟು ವೈ ಇರೋ ಫಂಕ್ಷನ್ಸ್ ಒಂದು ಕಡೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋ ಫಂಕ್ಷನ್ಸ್ ಒಂದು ಕಡೆ. ಇವಾಗ ನಾವೇನು ಮಾಡ್ತೀವಿ, ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, applying integrate on both sides and the integrate divided by h of y is equal to integrate g of x with respect to x. Then ಇದು h of y and functions of h y ಇದೆ, ಈ ಇಂಟಿಗ್ರೇಟ್ ಮಾಡಿದ್ರೆ we get capital h of y is equal to and g of x ನ ಇಂಟಿಗ್ರೇಟ್ ಮಾಡಿದ್ರೆ capital g of x plus integrate constant c which is the solution of given differential equation, which is the solution of given differential equation dy by dx is equal to f of x comma y. Once again ಈ ವರ್ಕಿಂಗ್ ರೂಲ್ ಪ್ರೊಸೀಜರ್ ನ ಒಂದೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೇನೆ, ನೋಡಿ ಕೇಳಿಸ್ಕೊಳ್ಳಿ. ಇದ್ರ ಪ್ರಕಾರವೇ ನಾವು ಹೋಗ್ತೀವಿ. ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಂದ್ರೆ ಇಷ್ಟೇ. ಫಸ್ಟ್ ಮೆಥಡ್ ನಿಮಗೆ ಬರ್ತಕ್ಕಂಥ ಇದರಲ್ಲಿ ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಮೆಥಡ್ 3 ಮಾರ್ಕ್ಸ್ ಇಂಪಾರ್ಟೆಂಟ್. ಇಲ್ಲಿ ಆ ವರ್ಡ್ ಅಲ್ಲಿ ಇದೆ ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಂದ್ರೆ ವೇರಿಯಬಲ್ಸ್ ನ ಸಪರೇಟ್ ಮಾಡಿ ಅಂತ ಅಷ್ಟೇ. ಸೊ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ is of the form dy by dx is equal to f of x comma y. This can be represented in the form of product of h of y into g of x. ಹಾಗಾದ್ರೆ f of x comma y ನ ನಾವು product of ಏನು ಅಂತ ಬರ್ತೀವಿ ನೋಡಿ, h of y into g of x ಅಂತ ಬರ್ತೀವಿ. h of y functions of y, g of x is functions of x, and f of x comma y is equal to dy by dx is equal to h of y into g of x. ವೇರಿಯೇಬಲ್ಸ್ ಸಪರೇಟಿಂಗ್ ದ ವೇರಿಯೇಬಲ್ಸ್, ಈ ವೇರಿಯೇಬಲ್ಸ್ ನ ಸಪರೇಟ್ ಮಾಡ್ತಾ ಇದ್ವಿ ಅಂದ್ರೆ x ಎಲ್ಲ ಒಂದು ಕಡೆ y ಎಲ್ಲ ಒಂದು ಕಡೆ ಆಗುತ್ತಲ್ಲ, dy divided by h y g of x into dx. ನಾವು ವೇರಿಯೇಬಲ್ ಸಪರೇಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಹೇಳ್ತಾ ಇದ್ದಾರೆ, ಇದೇ ಇಂಪಾರ್ಟೆಂಟ್. ಫಸ್ಟ್ ಕೊಟ್ಟಿರ್ತಕ್ಕಂಥ ಡಿಫರೆನ್ಷಿಯಲ್ ಈಕ್ವೇಷನ್ ಈ ಫಾರ್ಮ್ ಅಲ್ಲಿ ಇರುತ್ತೆ, ವೇರಿಯೇಬಲ್ಸ್ ನ ಸಪರೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಸಪರೇಟಿಂಗ್ ದ ವೇರಿಯೇಬಲ್ಸ್ ಅಂದ್ರೆ y ಎಲ್ಲ ಒನ್ ಟರ್ಮ್ಸ್ ಒಂದು ಕಡೆ, g x ಎಲ್ಲ ಒನ್ ಟರ್ಮ್ಸ್ ಒಂದು ಕಡೆ. ಅವಾಗ ಅಪ್ಲೈ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ನಾವೇನ್ ಮಾಡ್ತೀವಿ, ಇಂಟಿಗ್ರೇಟ್ ನ ಅಪ್ಲೈ ಮಾಡ್ತೀವಿ. ಎರಡು ಕಡೆ ಇಂಟಿಗ್ರೇಟ್ ಅಪ್ಲೈ ಮಾಡಿದ್ರೆ h of y ಅಂತಕ್ಕಂಥ ಕ್ಯಾಪಿಟಲ್ h of y. ಕ್ಯಾಪಿಟಲ್ h of y is the anti derivative of 1 by h of y ಆಗಿರುತ್ತೆ. and g of x, capital G of x is the anti derivative of g of x. ಅಂದ್ರೆ ಇವೆರಡು ಫಂಕ್ಷನ್ಸ್ ನಾವು ಇಂಟಿಗ್ರೇಟ್ ಮಾಡಿ ಬರ್ತಕ್ಕಂಥದ್ದು, which is c is an integrated constant. c is an integral constant, hence which is provides the solutions of the given differential equation ಆಗಿರುತ್ತೆ. ಏನಾಗಿರುತ್ತದು, solution of the given differential equations ಆಗಿರುತ್ತೆ. ಓಕೆ, ಈ ಮೆಥಡ್ ಅಲ್ಲಿ ಒಂದೊಂದೇ ಪ್ರಾಬ್ಲಮ್ಸ್ ನ ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಗೆ ಬರೋ ಚಾನ್ಸಸ್ ತುಂಬಾ ಇದೆ. ಯಾವುದು, ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್ ಅಲ್ಲಿ ಇದು ವರ್ಕಿಂಗ್ ಪ್ರೊಸೀಜರ್ ನಿಮಗೆ ಗೊತ್ತಿದೆ. ವೇರಿಯೇಬಲ್ಸ್ ನ ಸಪರೇಟ್ ಮಾಡೋದು, ಇಂಟಿಗ್ರೇಟ್ ಮಾಡೋದು, ಅದೇ ಮೇನ್ ಇದ್ರ ಪ್ರೊಸೀಜರ್ ಇರ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲ ಫಂಕ್ಷನ್ಸ್ ಏನು ಕೊಟ್ಟಿರ್ತಾರೆ ಆ ಈಕ್ವೇಷನ್ಸ್ ಅಲ್ಲಿ ವೇರಿಯೇಬಲ್ಸ್ ನ ಸಪರೇಟ್ ಮಾಡೋಣ. ಸಪರೇಟ್ ಮಾಡಿ ಎರಡು ಕಡೆ ಇಂಟಿಗ್ರೇಟ್ ಅಪ್ಲೈ ಮಾಡಿ ಬರೋ ವ್ಯಾಲ್ಯೂ ಏನಾಗಿರುತ್ತೆ, ಸೊಲ್ಯೂಷನ್ ಆಗಿರುತ್ತೆ. ಓಕೆ, ನಿನ್ನೆ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಜನರಲ್ ಸೊಲ್ಯೂಷನ್ಸ್ ಅಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ. ಬಟ್ ಇವಾಗ ನಿಮಗೆ ಇದ್ರಲ್ಲಿ ಕೇಳೋದು ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾರೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾರೆ. ಜನರಲ್ ಸೊಲ್ಯೂಷನ್ಸ್ ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಲ್ಲಿ ಫ್ರೀ ಫ್ರಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಬಟ್ ಅದರಲ್ಲಿ ಏನಾಗಿರುತ್ತೆ, ದ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ದಿ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ. ಓಕೆ, ಅದ್ರಲ್ಲಿ ಫಸ್ಟ್ ಒಂದು ಕ್ವಶನ್ಸ್ ಬರ್ತಾ ಹೋಗಿ, ಫೈಂಡ್ ದ ಜನರಲ್ ಸೊಲ್ಯೂಷನ್. ಎಸ್, 3 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ ಏನು ಮಾಡಿಸ್ತಾರಲ್ಲ ಇವೆಲ್ಲ 3 ಮಾರ್ಕ್ಸ್ ನಾವು ಇಂಪಾರ್ಟೆಂಟ್. ಫೈಂಡ್ ದ ಜನರಲ್ ಸೊಲ್ಯೂಷನ್, ಫೈಂಡ್ ದ ಜನರಲ್ ಸೊಲ್ಯೂಷನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್, ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ dy by dx, dy by dx is equal to x plus 1 divided by 2 minus y. y is not equal to 2, y is not equal to 2s. ಇದಕ್ಕೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಜನರಲ್ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಹ್ಯಾವಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಓಕೆ, ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ dy by dx is equal to f of x comma y ಫಾರ್ಮ್ ಅಲ್ಲಿ ಇದೆ. f of x can be product of x plus 1 into 1 by 2y ಅಂದ್ರೆ f of g of x into h of y ಫಾರ್ಮ್ ಅಲ್ಲಿ ಇದೆ. ಓಕೆನಾ, ಹಾಗಾದ್ರೆ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನ ತಗೊಳ್ತಾ ಇದ್ದೀನಿ. ಸೊಲ್ಯೂಷನ್ಸ್ ಅಲ್ಲಿ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ dy by dx is equal to x plus 1 divided by
2 minus y ಇದೆ dy by dx is equal to x plus 1 divided by 2 minus y ಕ್ರಾಸ್ ಮಲ್ಟಿಪ್ಲೈ ಮಾಡಿ ವೇರಿಯಬಲ್ ಸೆಪರೇಟ್ ಆಗುತ್ತೆ s 2 minus y into dy ಆಯ್ತು is equal to x plus 1 into dx ಆಯ್ತು s x ಟರ್ಮ್ ಇರೋದಲ್ಲ ಒಂದು ಕಡೆ y ಟರ್ಮ್ ಇರೋದಲ್ಲ ಒಂದು ಕಡೆ ಅಂದ್ರೆ ವೇರಿಯಬಲ್ಸ್ ಏನಾಯ್ತು ಇಲ್ಲಿ ನಮಗೆ ಸೆಪರೇಟ್ ಆಯ್ತು ವೇರಿಯಬಲ್ ಸೆಪರೇಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ನಮ್ದು ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಎರಡು ಕಡೆ ಇಂಟಿಗ್ರೇಟ್ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಟ್ 2 minus y with respect to dy is equal to integrate x plus 1 with respect to x yes 2 ನ ಇಂಟಿಗ್ರೇಟ್ with respect to y ಅಂತ ಹೇಳಿದ್ರೆ 2y ಆಗುತ್ತೆ minus y ನ ಇಂಟಿಗ್ರೇಟ್ with respect to x ಅಂತ y ಅಂತ ಹೇಳಿದ್ರೆ y square by 2 that is equal to x ನ ಇಂಟಿಗ್ರೇಟ್ x square by 2 plus 1 ನ ಇಂಟಿಗ್ರೇಟ್ x ಆಗುತ್ತೆ plus c ನೋಡಿ with respect to y ಇರೋದಕ್ಕೆ 2y y ನ with respect to ಇರೋದಕ್ಕೆ y square by 2 with respect to x ಇರೋದಕ್ಕೆ x square by 2 1 ನ ಇಂಟಿಗ್ರೇಟ್ x ಇಲ್ಲಿ ನಿಮಗೆ ಇಂಟಿಗ್ರೇಟ್ ಗೊತ್ತಿರಬೇಕು ಇಂಟಿಗ್ರೇಷನ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ಇಂಟಿಗ್ರಲ್ಸ್ ಚಾಪ್ಟರ್ ಓದಿದ್ರೆ ನೋಡಿದ್ರ ಅದು ಬೇಸಿಕ್ ಫಾರ್ಮುಲಾಸ್ ಅಷ್ಟೇ ಯೂಸ್ ಆಗ್ತಾ ಹೋಗ್ತವೆ ಇಲ್ಲಿ ಆ ಬೇಸಿಕ್ ಫಾರ್ಮುಲಾಸ್ ನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಈಜಿ ಆಗುತ್ತೆ ಓಕೆ ಈ ಕಡೆ 2 LCM ತಗೊಂಡ್ರೆ 2 into 2 4y minus y square whole divided by 2 is equal to ಇಲ್ಲಿ x square plus 2x plus 2c divided by 2 to get cancel minus y square akka ಕಳಿಸಿದ್ರೆ equation x square plus y square minus x square ఇక్కడ ಕಳಿಸಿದ್ರೆ y square x square plus y square and plus 2x plus 4y ಇಲ್ಲಿ ಶಿಫ್ಟ್ ಆದ್ರೆ minus 4y plus c which is equal to 0 which is the general solution ಆಗಿರುತ್ತೆ yes ಹಾಗಾದ್ರೆ c is equal to 2 times of c ಆಗುತ್ತೆ c ವ್ಯಾಲ್ಯೂ ಏನಿಲ್ಲಿ 2 times of c 2c value na treated as integrated constant c ಅಂತ ತಗೊಳ್ಳಿ which is the general solution general solutions of differential equation general solutions of differential equations 3 marks is important ಇದರ ಮೇಲೆ ಪ್ರಾಕ್ಟೀಸ್ ಮಾಡೋದು ಇದೇ ತರ ಬೆಸ್ಟ್ ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ dy by dx ಇರುತ್ತೆ ದಟ್ ಇಸ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಕೊಟ್ಟಿರ್ತಾನೆ dy by dx is equal to f of x comma y can be represented in the form of product of h of y into g of x ವೇರಿಯಬಲ್ಸ್ ನ ಸಪರೇಟ್ ಮಾಡಿದ್ವಿ y ಟರ್ಮ್ಸ್ ಎಲ್ಲ ಒಂದ್ ಕಡೆ x ಟರ್ಮ್ಸ್ ಎಲ್ಲ ಒಂದ್ ಕಡೆ ಅಥವಾ y x ಎರಡು ಜೊತೆಗೆ ಇದ್ರು ಕೂಡ ಸಪರೇಟ್ ಇರುತ್ತೆ ನಡುವೆ ಒಂದು ಆಪರೇಷನ್ ಇದೆ ಪ್ಲಸ್ ಆರ್ ಮೈನಸ್ ಇರಬಹುದು ಓಕೆ ಆವಾಗ ನಾವು ಏನು ಮಾಡಬಹುದು ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ವೇರಿಯಬಲ್ ಸಪರೇಟ್ ಆದ್ಮೇಲೆ ಈ ವೇರಿಯಬಲ್ಸ್ ನ ಸಪರೇಟ್ ಮಾಡೋದಕ್ಕೆ ನಾವು ಇದನ್ನ ಮೆಥಡ್ ಆಫ್ ವೇರಿಯಬಲ್ ಸಪರೇಟಲ್ ಮೆಥಡ್ ಅಂತ ಹೇಳೋದು ಓಕೆನಾ ಸೊ ಹಾಗಾದ್ರೆ ವೇರಿಯಬಲ್ ಸಪರೇಟ್ ಆಗಿದೆ ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಎರಡು ಕಡೆ ಇಂಟಿಗ್ರೇಟ್ ಅಪ್ಲೈ ಮಾಡಿವಿ ನೋಡಿ ಇಂಟಿಗ್ರೇಟ್ ಫಾರ್ಮುಲಾ ನೀವು ಒಂದ್ಸಗೆ ಇಲ್ಲಿ ನಿಮಗೆ ಏನು ಅನ್ಸುತ್ತೆ ಅಂದ್ರೆ ಇದನ್ನ ಯಾವಾಗ ಬರುತ್ತೆ ಅಂದ್ರೆ ನೀವು ಕರೆಕ್ಟ್ ಆಗಿ ಇಂಟಿಗ್ರೇಷನ್ ಚಾಪ್ಟರ್ ಓದಿದ್ರೆ ಮಾತ್ರ ಇದು ಇಲ್ಲಿ ಬರತಕ್ಕಂತ ಫಾರ್ಮುಲಾ ಅಪ್ಲೈ ಆಗೋದು ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ನಿಮಗೆ ಡೌಟ್ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಈ ಕ್ಲಾಸಸ್ ನೋಡ್ತಾ ಇದ್ದೀರಾ ಈಗ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದು ಸೆಕೆಂಡ್ ಇಂಟಿಗ್ರೇಷನ್ ನೋಟ್ಸ್ ಇಟ್ಕೊಂಡು ಫಾರ್ಮುಲಾ ಇಟ್ಕೊಂಡು ನೋಡಿ ಆ ಫಾರ್ಮುಲಾದಲ್ಲಿ ಏನೇನು ಅಪ್ಲೈ ಮಾಡಿದ್ರೆ ಅದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ ನೆಕ್ಸ್ಟ್ find the general solution of the differential equation find the general solution of the differential equation dy by dx is equal to 1 plus y square divided by 1 plus x square dy by dx is equal to 1 plus y square divided by 1 plus x square find the general solution of the differential equation dy by dx is equal to 1 plus y square divided by 1 plus x square we give a differential equation dy by dx is equal to 1 plus y square divided by 1 plus x square ವೇರಿಯಬಲ್ಸ್ ನ ಸಪರೇಟ್ ಮಾಡಿ dy ಅಲ್ಲೇ ಇರುತ್ತೆ ನ್ಯೂಮರೇಟರ್ 1 plus y square ಇಲ್ಲಿಗೆ ಬಂದ್ರೆ ಡಿನಾಮಿನೇಟರ್ 1 plus y square dx ಆಗಿ ಶಿಫ್ಟ್ ಮಾಡಿ ನ್ಯೂಮರೇಟರ್ 1 into 1 plus x square into dx ಆಗುತ್ತೆ ಎಸ್ ಇವಾಗ y ಟರ್ಮ್ಸ್ ಎಲ್ಲ ಒಂದು ಕಡೆ x ಟರ್ಮ್ಸ್ ಎಲ್ಲ ಒಂದು ಕಡೆ ಇದೆ ಸೊ ಈಗ ಏನಾಗಿದೆ ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ವೇರಿಯಬಲ್ ಸಪರೇಟ್ ಆಗಿರ್ತಾನೆ ಅಪ್ಲೈಯಿಂಗ್ ಇಂಟಿಗ್ರೇಟ್ on both side applying integrate on both side integrate dy divided by 1 plus y square is equal to integrate 1 divided by 1 plus x square with respect to a sir ನಿಮಗೆ ಗೊತ್ತು
formula integrate 1 divided by 1 plus x square with respect to x, and we know that tan inverse x, because tan inverse x na differentiate 1 divided by 1 plus x square, ಹಾಗಾದ್ರೆ integrate 1 divided by 1 plus x square ಅಂದ್ರೆ tan inverse x, but here nothing but y terms ಅಲ್ಲಿ, hence which is tan inverse y is equal to tan inverse x. With respect to x ಇದೆ, ಹಾಗೆ tan inverse x with respect to y ಇದೆ tan inverse y plus integrate constant c, which is all the general solutions of the given differential equations. ನೀವು ವಾಪಸ್ ಇದನ್ನ ನಾವು ಡಿಫರೆನ್ಷಿಯೇಟ್ ಮಾಡಿದ್ರೆ ಇದೇ ಈಕ್ವೇಷನ್ ಬರುತ್ತೆ. ಎಸ್, which is what integrate ಡಿಫರೆನ್ಷಿಯೇಟ್ ಮಾಡಿ ಇದನ್ನ tan inverse ನ ಡಿಫರೆನ್ಷಿಯೇಟ್ once again ಸುಮ್ಮನೆ ಜಸ್ಟ್ ಡಿಫರೆನ್ಷಿಯೇಟ್ ಮಾಡಿದ್ರೆ tan inverse ನ 1 divided by 1 plus y square. ಓಕೆ, with respect to x ಡಿಫರೆನ್ಷಿಯೇಟ್ ಮಾಡ್ತೀವಿ, y ಇದೆ, derivative of y with respect to x ಅಂದ್ರೆ dy by dx is equal to tan inverse x ನ ಡಿಫರೆನ್ಷಿಯೇಟ್ 1 divided by 1 plus x square plus in constant ಇದೆ, constant ನ ಡಿಫರೆನ್ಷಿಯೇಟ್ 0, ಇದನ್ನ ಆ ಕಡೆ ಕಳಿಸಿ ಅಲ್ಲಿಗೆ we get dy by dx is equal to 1 plus y square divided by 1 plus x square. Again ನಮಗೆ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬಂತು dy by dx is equal to, ಹಾಗಾದ್ರೆ which is what, which is satisfies the given differential equation dy by dx. So which is the solutions of the given differential equations. Okay, next one, find the general solutions of the differential equation dy by dx is equal to, find the general solutions of the differential equation dy by dx is equal to 1 minus cos x divided by 1 plus cos x, 1 minus cos x divided by 1 plus cos x. Next question, 1 minus cos x divided by 1 plus cos x. Okay, find the general solution. Given differential equation dy by dx is equal to 1 minus cos x divided by 1 plus cos x ಇದೆ. x variable ಅನ್ನು ಸೆಪರೇಟ್ ಮಾಡಿ, dy is equal to 1 minus cos x divided by 1 plus cos x with respect to x. ನೋಡಿ ಇಲ್ಲಿ ಎಲ್ಲ x ಇರುತ್ತೆ, x ಸೈಡ್ ಕಳಿಸ್ಕೊಂಡಿದ್ದೀವಿ, ಟೋಟಲ್ ಥ್ರೂಔಟ್ ರೈಟ್ ಸೈಡ್ ವ್ಯಾಲ್ಯೂ ಎಲ್ಲ x, ಲೆಫ್ಟ್ ಸೈಡ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು y ಇದೆ. ಇವಾಗ ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಅದರ ಕಡೆ ನಾವು ಇಂಟಿಗ್ರೇಟ್ ನ ಅಪ್ಲೈ ಮಾಡ್ತಾ ಇದ್ದೀವಿ. ಇಂಟಿಗ್ರೇಟ್ dy is equal to integrate 1 minus cos x. ಸರ್ ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ಕೆ ಬರಲ್ಲ, you have to take the identities or compound formula ಇದೆಲ್ಲ ಒಂದು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡ್ತೀವಿ. 1 minus cos x ಈ ಫಾರ್ಮುಲಾ ನಿಮಗೆ ಗೊತ್ತು, ಇಲ್ಲಿ ಸೈಡ್ ಗೆ ಬರಬೇಕು, ಈ ಕಡೆ ನೋಡಿ 1 minus cos x, 1 minus cos x is equal to 2 sin square x by 2 ಅಂತ ಬರೀಬಹುದು, and 1 plus cos x is equal to 2 cos square x by 2 ಅಂತ ಬರೀಬಹುದು. ಎರಡು ಫಾರ್ಮುಲಾ 1 minus cos x ಮತ್ತೆ 1 plus cos x ನ ಏನಂತ ಬರೀಬಹುದು ಅಂತ ಗೊತ್ತು. ಹಾಗಾದ್ರೆ ಸರ್ 2 sin square x by 2 ಆಗುತ್ತೆ, ಡಿವೈಡೆಡ್ ಬೈ here denominator 2 cos square x by 2 ಆಗುತ್ತೆ with respect to x, 2 to get cancel, integrate dy is equal to integrate sin square by cos square tan square x by 2 with respect to x ಇದೆ. integrate tan square ಫಾರ್ಮುಲಾ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿರೋದು 1 plus tan square ನ secant square x ಅಂತ ಬರ್ಕೊಳ್ತೀವಲ್ವಾ, ಹಾಗಾದ್ರೆ ಪ್ಲಸ್ 1 ಇರೋದನ್ನ ಆ ಕಡೆ ಕಳಿಸಿದ್ರೆ ಮೈನಸ್ 1 ಆಗುತ್ತೆ. tan square x ನ ನಾವು ಏನು ಬರೆಯಬಹುದು, secant square x, ಹಾಗಾದ್ರೆ tan square x by 2 is equal to secant square x by 2 minus 1. tan square x by 2 ಇರೋ ಜಾಗದಲ್ಲಿ ನಾವು integrate dy is equal to tan square x by 2 can be written as integrate secant square x by 2 minus 1 with respect to x ಅಂತ ಬರುತ್ತೆ. ಈಗ ಇಂಟಿಗ್ರೇಟ್ dy ಅಂತ 1 ಇರುತ್ತೆ, 1 ನ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು y ಆಗುತ್ತೆ. ಇಂಟಿಗ್ರೇಟ್ secant square y ಅಂತ ಹೇಳಿದ್ರೆ tan x, ಸಾರಿ secant square x ಅಂದ್ರೆ tan x, ಬಟ್ x ನ ಕೋಎಫಿಷಿಯಂಟ್ 1/2 ಇರೋದು ಡಿನಾಮಿನೇಟರ್ 1/2 ಆಗುತ್ತೆ, minus 1 ನ ಇಂಟಿಗ್ರೇಟ್ x plus ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ. 2 ಅನ್ನೋದು ನ್ಯೂಮರೇಟರ್ ಹೋದ್ರೆ y is equal to 2 times of tan x by 2 minus x plus integrate constant c, which is the solutions of the given differential equations. Identities formulas ಇವನ್ನ ಚೂರು ಕರೆಕ್ಟ್ ಆಗಿ ಫಾಲೋ ಮಾಡಿ ಇಂಟಿಗ್ರೇಷನ್ ಮಾಡೋದು ಗೊತ್ತಾಗುತ್ತೆ. ಇಂಟಿಗ್ರೇಷನ್ ಚಾಪ್ಟರ್ ನೀವು ಚೆನ್ನಾಗಿ ಓದ್ಕೊಂಡ್ರೆ ಅದರಲ್ಲಿ 22 ಮಾರ್ಕ್ಸು ಪ್ಲಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ಸ್ ಅಲ್ಲಿ 8 ಮಾರ್ಕ್ಸು, 30 ಮಾರ್ಕ್ಸು ಪ್ಲಸ್ ಇದರಲ್ಲಿ ಒಂದು 10 ಮಾರ್ಕ್ಸು, ಅರೌಂಡ್ 40 ಮಾರ್ಕ್ಸ್ ಇಂಟಿಗ್ರೇಷನ್ ಚಾಪ್ಟರ್ ಅಂತಲೇ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಅಂತ 30 ಮಾರ್ಕ್ಸ್ ಗೊತ್ತಿದೆ ನಿಮಗೆ. ಕ್ಯಾಲ್ಕುಲಸ್ ಪಾರ್ಟ್ನ ಫಾರ್ಮುಲಾ, ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಮೈನ್, ಆ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಮತ್ತು ಅದರಲ್ಲಿ ಏನು ಬರ್ತವೆ ಆ ಚಾಪ್ಟರ್ ಅಲ್ಲಿ ಬೇಸಿಕ್ ಫಾರ್ಮುಲಾಸ್ ಅವ್ನು ಕರೆಕ್ಟಾಗಿ ಓದ್ಕೊಂಡ್ರು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ, ಇದನ್ನ ಪ್ರಾಕ್ಟೀಸ್ ಮಾಡಿ ಯಾವ್ಯಾವ ಫಾರ್ಮುಲಾ ಎಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ ಅಂತ ನಾನು ಸೈಡಿಗೆ ಬರ್ತೀನಿ, ಅದನ್ನ ನೋಡ್ಕೊಳ್ಳಿ. ಈಗ ನಿಮ್ಗೆ ಗೊತ್ತು
secant square ನ x ನ ಡಿಫರೆನ್ಷಿಯೇಟ್ ಏನು ಅಲ್ಲ ಸರ್ ಇಂಟಿಗ್ರೇಟ್ tan x tan x ನ ಡಿಫರೆನ್ಷಿಯೇಟ್ secant square ಇಲ್ಲಿ x ನ ಕೋಎಫಿಷಿಯಂಟ್ 1/2 ಡಿಫರೆನ್ಷಿಯೇಷನ್ ಅಲ್ಲಿ x ನ ಕೋಎಫಿಷಿಯಂಟ್ ಪ್ರಾಡಕ್ಟ್ ಆಗಿ ಬರೀತೀವಿ ಇಂಟಿಗ್ರೇಷನ್ಸ್ ಅಲ್ಲಿ ಡಿನಾಮಿನೇಟರ್ ಬರ್ತೀವಿ x ನ ಕೋಎಫಿಷಿಯಂಟ್ 1/2 ಡಿನಾಮಿನೇಟರ್ ಇದೆ 1 ನ ಇಂಟಿಗ್ರೇಟ್ ಗೊತ್ತಿದೆ x ಆಗುತ್ತೆ x ನ ಡಿಫರೆನ್ಷಿಯೇಟ್ 1 ಆಗುತ್ತೆ ಸೊ ಇವೆಲ್ಲ ಫಾರ್ಮುಲಾ ಬೇಸಿಕ್ ಫಾರ್ಮುಲಾಸ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ find the general solutions of the differential equations find the general solution of the differential equation dy by dx is equal to dy by dx is equal to square root of 4 minus y square the general solutions of differential equation dy by dx is equal to 4 minus y square square root of 4 minus y square y is greater than minus 2 less than 2 y is greater than minus 2 and less than 2 ಆಗಿತ್ತು ಅಂದಾಗ ಮಾತ್ರ ಫಂಕ್ಷನ್ ಡಿಫೈನ್ ಆಗುತ್ತೆ ಸೊ dy by dx is equal to square root of 4 minus y square ಇದೆ 4 minus y square ಇದೆ given differential equation square root of 4 minus y square ಓಕೆ y ಟರ್ಮ್ ಎಲ್ಲ ಇಲ್ಲಿ ಬಂದ್ರೆ dy divided by square root of 4 minus y square ಅಂತ is equal to 1 ಇರುತ್ತೆ dx ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ y ಎಲ್ಲ ಒಂದು ಕಡೆ x ಎಲ್ಲ ಒಂದು ಕಡೆ ನೆಕ್ಸ್ಟ್ ಏನು ಸ್ಟೆಪ್ ಬಂತು ಅಪ್ಲೈಯಿಂಗ್ integrate on both sides and integrate dy divided by square root of which can be written as 2 square minus y square is equal to integrate dx ಅದಕ್ಕೆ ಒಂದು ಫಾರ್ಮುಲಾ ಗೊತ್ತಿದೆ integrate dx divided by square root of a square minus x square can be written as sin inverse of x by a ಅಂತ sin inverse of x by a integrate dx divided by a square minus x square is equal to sin inverse of x by a here also same ಹಾಗಾದ್ರೆ ಇದು ವ್ಯಾಲ್ಯೂ ಏನಾಗುತ್ತೆ ನೋಡಿ integrate dy divided by 2 square minus y square ಅಂತ ಹೇಳಿದ್ರೆ sin inverse of y by 2 sin inverse of y by 2 is equal to integrate 1 with respect to x x ಆಗಿರುತ್ತೆ plus integration constant c ಈ sin inverse ಆ ಕಡೆ ಶಿಫ್ಟ್ ಆದ್ರೆ y by 2 is equal to sin of x plus c 2 cross multiply ಮಾಡಿ y is equal to 2 times of sin of x plus c yes which is what the general solutions of the given differential equation according to definition of general solution the solutions which having arbitrary constant c which is called general solutions of the differential equations okay next one questions dy by dx plus y is equal to 1 find the general solutions of the differential equation dy by dx plus 1 dy by dx plus y is equal to 1 dy by dx plus y is equal to 1 find the general solutions of the differential equations find the general solutions of the differential equations dy by dx plus y is equal to 1 given dy by dx plus y is equal to 1 here dy by dx is equal to 1 minus y ಈ ವೇರಿಯೇಬಲ್ಸ್ ನೆಲ್ಲ ಸೆಪರೇಟ್ ಮಾಡಬೇಕು ಹಾಗಾಗಿ ಏನಾದರೂ ನಾವು ಚೇಂಜಸ್ ಮಾಡಲೇಬೇಕು dy by dx is equal to 1 minus y ಇದರಲ್ಲಿ ಮೈನಸ್ ಕಾಮನ್ dy by dx minus y ಕಾಮನ್ y minus 1 cross multiply ಮಾಡಿ dx ಆಗಡೆ dy ಆಗಡೆ dy divided by y minus 1 dy divided by what y minus 1 is equal to minus dx ಇದೆ ವೇರಿಯೇಬಲ್ಸ್ ಎಲ್ಲ ಸೆಪರೇಟ್ ಆಗಿದೆ applying integrate on both sides integrate dy divided by y minus 1 is equal to integrate minus dx integrate 1 divided by x form integrate 1 by x ಅಂದ್ರೆ ನಮ್ಮದು integrate 1 by x ಅಂದ್ರೆ log x but log of mod y ನೋಡಿ integrate value ಏನಾಗುತ್ತೆ integrate dy divided by 1 minus y integrate 1 over x is equal to you know that log of mod x plus c ಇದು ಫಾರ್ಮುಲಾ integrate 1 by x ಅಂದ್ರೆ log x but ಇಲ್ಲಿ x ನ ಕೋಎಫಿಷಿಯಂಟ್ ಏನಾದ್ರು ಇದ್ರೆ ಡಿನಾಮಿನೇಟರ್ ಬರೀಬೇಕಾಯ್ತು ಏನು ಇಲ್ಲ ಹಾಗಾಗಿ ಡೈರೆಕ್ಟ್ ಆಗಿ y
y minus na log of y minus y ಅಂತ ಬರುತ್ತೆ is equal to minus x plus integrate constant c log right side shift ಆದರೆ modulus of y minus 1 is equal to e power minus x plus c ಆಗುತ್ತೆ. ಈಗ modulus ರಿಮೂವ್ ಆಗಬೇಕಂದ್ರೆ y minus 1 is equal to plus or minus e to the power of minus x into e to the power of c ಆಗುತ್ತೆ. minus 1 ಆ ಕಡೆ ಶಿಫ್ಟ್ ಆಗುತ್ತೆ y is equal to 1 plus or minus e power minus x into e power c which is the solutions of the given differential equations ಆಗಿರುತ್ತೆ. ಓಕೆ, ಇದು ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾ ಗೊತ್ತಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ಸ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ಸ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. secant square x into tan y, secant square x into tan y, secant square x into tan y into dx plus secant square y into tan x, secant square y into tan x into dy is equal to 0. Is equal to what? 0. given differential equation ನೋಡಿ ಏನಿದೆ, given secant square x into tan y into what? tan y into what? dx ಇದೆ plus secant square y into what? tan x ಇದೆ into dy ಇದೆ is equal to 0. ಸರಿ, ವೇರಿಯಬಲ್ ನ ಸಪರೇಟ್ ಮಾಡಬೇಕು. ಇದರಲ್ಲಿ x ಟರ್ಮ್ ಇದೆ, ಇದು tan y ಇದೆ, ಇದು ಬೇಕಾಗಿಲ್ಲ. secant y ಇದೆ, dy ಇದೆ, tan x ಬೇಕಾಗಿಲ್ಲ. ಹಾಗಾದ್ರೆ throughout dividing by tan x into tan y, tan x into tan y divided by tan x into tan y ಡಿವೈಡ್ ಮಾಡಿದ್ರೆ secant square x ಇಲ್ಲಿ tan y ಕ್ಯಾನ್ಸಲ್ ಆದ್ರೆ ಡಿವೈಡೆಡ್ ಬೈ tan x ಆಗಿರುತ್ತೆ into what? dx ಇದೆ. ಓಕೆ, ಪ್ಲಸ್ ಇಲ್ಲಿ secant square y ಆಗಿರುತ್ತೆ. ಇಲ್ಲಿ tan x ಡಿವೈಡ್ ಆದ್ರೆ ಡಿನೋಮಿನೇಟರ್ ಉಳಿಯೋದು tan y with respect to y is equal to 0. ನೋಡಿ, ಎಲ್ಲ in terms of x in terms of y ಆಗಿದೆ. ಹಾಗಾದ್ರೆ ಏನು ಮಾಡ್ತೀವಿ ನೆಕ್ಸ್ಟ್? applying integrate on both sides. integrate secant square x divided by tan x with respect to x ಇದೆ plus integrate secant square y divided by tan y with respect to dy is equal to 0. integrate secant square x divided by tan x with respect to x plus integrate secant square y divided by tan y into dy. So this formula ಗೊತ್ತಿದೆ, integrate f dash of x divided by f of x ಇದೆ. We have to take log of f of x. What? log of f of x. ಹಾಗಾದ್ರೆ ಸರ್ ಇಲ್ಲಿ tan x ನ ಡಿಫರೆನ್ಷಿಯೇಟ್ secant square x, tan y ನ ಡಿಫರೆನ್ಷಿಯೇಟ್ secant square f dash of x divided by f of x ಅಂದ್ರೆ log of denominator is log of denominator ಅಂದ್ರೆ tan x plus log of denominator ಗೆ what? tan y is equal to ಎರಡು ವೇಳೆ log ಇದೆ, right side integrate constant log c is equal to what? log c. integrate log m plus log m ಅಂದ್ರೆ log of m into n ಅಲ್ಲಿ tan x into what? tan y is equal to what? log c. yes, 2 times log e ಕಡೆ ಹೋದ್ರೆ e power log e basic value 1 ಅಲ್ಲಿಗೆ tan x into tan y is equal to c, which is the general solutions of the given differential equation. product rule apply ಮಾಡಿ differentiate ಮಾಡಿದ್ರೆ ನಮಗೆ ಇದೆ ವ್ಯಾಲ್ಯೂ ಬರುತ್ತೆ. yes, first function tan x ನ differentiate secant square x. next second function ಏನಿದೆ? dy tan y ಹಂಗೆ ಇರುತ್ತೆ plus secant square y ನ differentiate tan x ಆಗಿರುತ್ತೆ secant square y into dy by dx. dx ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಈಕ್ವೇಷನ್ ಬರುತ್ತೆ. ಹಾಗಾದ್ರೆ that is what? general solutions of the given differential equations. okay, next one, find the general solutions of the differential equation. Find the general solutions of the differential equations.
e to the power of x plus e to the power of minus x into dy minus e power x minus e power minus x into dx is equal to 0. Find the general solutions of the differential equations. E power x plus e power minus x into dy. Okay, given differential equations ತಗೊಂಡು ವೇರಿಯಬಲ್ ಸೆಪರೇಟ್ ಮಾಡ್ಕೊಳ್ಳೋಣ. Given differential equation e power x plus e power minus x into dy minus ಇರೋದನ್ನ ನಾನು ಇಲ್ಲಿ ಮೈನಸ್ ಇರೋದನ್ನ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ರೈಟ್ ಸೈಡ್ಗೆ. ಸೊ ಹಾಗಾದ್ರೆ e power x minus e power minus x into what dx ಇದೆ. ಇಲ್ಲಿ y ಇದೆ, ಈ ಎಕ್ಸ್ಟ್ರಾ ನ ಆ ಕಡೆ ಕಳಿಸಿದ್ರೆ dy is equal to e power x minus e power minus x divided by denominator ಬರುತ್ತೆ e power x plus e power minus x with respect to x. x term ಒಂದು ಕಡೆ y term ಒಂದು ಕಡೆ. Applying integrate. Variable separate ಆದ ತಕ್ಷಣ applying integrate. ಇದೇ variable separable method. Okay. Integrate apply ಮಾಡಿದ್ರೆ integrate dy is equal to integrate e power x minus e power minus x divided by e power x plus e power minus x with respect to x. Any of ಆಗಲೇ ಬಂದಿದ್ದ ಫಾರ್ಮುಲಾ integrate f dash of x divided by f of x is equal to what? Log of f of x. Log of f of x ಹೆಂಗೆ e power x ನ ಡಿಫರೆನ್ಷಿಯೇಟ್ e power x, e power minus x ನ ಡಿಫರೆನ್ಷಿಯೇಟ್ minus ಇದ್ರೆ e power minus x ಹಾಗಾದ್ರೆ f dash of x divided by f of x. Integrate dy y is equal to s log of denominator e power x plus e power minus x plus integrate constant c, which is the solutions of the given differential equation. Adu enta solution? General solution. Okay, next question. Find the general solutions of the differential equation. Next one. One. E power x into tan y, e power x into tan y into dx plus 1 minus e power x plus 1 minus e power x into secant square y with respect to dy. With respect to what? Dy is equal to 0. Once again, e power x into tan y into dx, e power x into tan y into dx plus 1 minus e power x into secant square y into dy. Yes, ಇದು ಒಂದು ಸರಿ 2014 ಅಲ್ಲಿ 5 ಮಾರ್ಕ್ಸ್ ಕೇಳಿದ್ವಿ ಕ್ವೆಶ್ಚನ್ ಸರ್, ಬಟ್ ಅವಾಗ ಬೇರೆ ಇತ್ತು ಬಿಡಿ. ಈಗ ಪ್ರಾಕ್ಟೀಸ್ ಮಾಡಿ ಅಷ್ಟೇ ಇಂಪಾರ್ಟೆಂಟ್. ಎಕ್ಸಾಮ್ ಅಪಿಯರ್ ಆಗಿರೋ ಕ್ವೆಶ್ಚನ್ಸ್ ಇದು ಕೂಡ ಮೆಥಡ್ ಆಫ್ ವೇರಿಯಬಲ್ ಸಪರೇಬಲ್. ಓಕೆ, ನೋಡಿ ಇಲ್ಲಿ ವೇರಿಯಬಲ್ಸ್ ನ ಸಪರೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಮುಂಚೆ ಒಂದು ಐಡಿಯಾ ಉಪಯೋಗಿಸಿ. ಇದರಲ್ಲಿ ಇನ್ ಟರ್ಮ್ಸ್ ಆಫ್ x ಅಲ್ಲಿ tan y ಬೇಕಾಗಿಲ್ಲ. ಓಕೆನಾ? ಇನ್ ಟರ್ಮ್ಸ್ ಆಫ್ y ಅಲ್ಲಿ 1 minus e power x ಬೇಕಾಗಿಲ್ಲ. ಹಾಗಾದ್ರೆ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ e power x into tan y with respect to x ಇದೆ plus 1 minus e power x ಇದೆ into what? Secant square y into dy is equal to 0. Throughout dividing by ಆಲ್ರೆಡಿ ಈ ತರದ ಕ್ವೆಶ್ಚನ್ಸ್ ಮಾಡಿ. x ಟರ್ಮ್ ಅಲ್ಲಿ tan y ಇದೆ ಡಿವೈಡಿಂಗ್ ಬೈ tan y ಬೇಕಾಗಿಲ್ಲ. y ಟರ್ಮ್ ಅಲ್ಲಿ into 1 minus e power x ಬೇಕಾಗಿಲ್ಲ. ಅದನ್ನು ಡಿವೈಡ್ ಮಾಡ್ತಾ ಇದ್ದೀನಿ. ಆಗ ಡಿವೈಡ್ ಮಾಡಿದ್ರೆ e power x ಆಯ್ತು ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ 1 minus e power x ದಿನ 1 ಇದೆ. ಈಗ tan y ಕ್ಯಾನ್ಸಲ್ ಆಗುತ್ತೆ 1 minus e power x into what? dx ಪ್ಲಸ್ ಇಲ್ಲಿ ನೋಡಿ 1 minus e power x ಕ್ಯಾನ್ಸಲ್ ಆದ್ರೆ ಇನ್ನು ಉಳಿದಿರತಕ್ಕಂತ secant square y into dy ಡಿವೈಡ್ ಮಾಡಿದ್ರೆ ಡಿವೈಡೆಡ್ ಬೈ ಇರೋದು tan e power 1 minus e power x ಕ್ಯಾನ್ಸಲ್ 0 by anything 0. ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಬೇಕಪ್ಪ, ಅದಕ್ಕೆ minus of minus e power x divided by 1 minus e power x ಆಗಿರಲಿ ಪ್ಲಸ್ with respect to x ಇದೆ ಪ್ಲಸ್ secant square y divided by tan y with respect to dy is equal to 0. ಇಲ್ಲಿ ಮೈನಸ್ into ಮೈನಸ್ ಯಾಕೆ ಬರ್ಕೊಂಡ್ರೆ 1 minus e power x ನ ಡಿಫರೆನ್ಷಿಯೇಟ್ minus e power x 1 ನ ಡಿಫರೆನ್ಷಿಯೇಟ್ 0 ಆಗ ಮೈನಸ್ ಬೇಕಲ್ವಾ, ಹಾಗಾಗಿ ಮೈನಸ್ ಹೊರಗೆ. ಸೊ ಈಗ ವೇರಿಯಬಲ್ ಸೆಪರೇಟ್ ಆಗಿದೆ. ಅಪ್ಲೈಯಿಂಗ್ ಇಂಟಿಗ್ರೇಟ್ ಅಲ್ಲಿ ಮೈನಸ್ ಹೊರಗೆ ಬರ್ತೀನಿ. ಇಂಟಿಗ್ರೇಟ್ minus e power x divided by 1 minus e power x with respect to x ಇದೆ ಪ್ಲಸ್ ಇಂಟಿಗ್ರೇಟ್ secant square y divided by tan y with respect to dy is equal to
ಈ ಮೈನಸ್ ಆಗಿರುತ್ತೆ 1 ಮೈನಸ್ e ಪವರ್ x ನ ಡಿಫರೆನ್ಷಿಯೇಟ್ f dash of x divided by f of x f dash of x divided by f of x ಹಾಗಾಗಿ log of denominator here ಈ ಕಡೆ ಏನಾಗುತ್ತೆ ಮೈನಸ್ is equal to minus log of denominator minus log of 1 minus e power x plus log of denominator log of tan y is equal to integrate constant log c is equal to integrate constant log c ಇಲ್ಲಿ log m minus log n ಅಂದ್ರೆ log of m by n ಅಂದ್ರೆ log of tan y divided by 1 minus e power x is equal to log c 2 times log cancel ಅಂದ್ರೆ tan y divided by 1 minus e power x is equal to c tan y ಅಂತ ಹೇಳ್ತೀವಿ ಅಂದ್ರೆ tan y is equal to c into 1 minus e power x in case ನೀವು tan ಹಾಕಿ ಶಿಫ್ಟ್ ಆದರೆ tan also ಬೇಡ ಅಂದ್ರೆ tan y is equal to c into 1 minus e power x that is what general solutions of the given differential equations okay ನೀವು ಇದುವರೆಗೂ ಎಲ್ಲವೂ ಕೂಡ ಜನರಲ್ ಸೊಲ್ಯೂಷನ್ಸ್ ಗೊತ್ತಾಗಿದ್ದಾವೆ ಈಗ ನೆಕ್ಸ್ಟ್ ಇದರಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ನಿಮಗೆ ಏನು ಕೇಳ್ತಾರೆ ಇದರಲ್ಲಿ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಎಸ್ ನೋಡ್ತಾ ಬನ್ನಿ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಂದ್ರೆ ಏನಾಗಿರುತ್ತೆ ಅಂತ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಂದ್ರೆ ಗೊತ್ತು ನಿಮಗೆ ಏನು ಮಾಡ್ತಾರೆ ಸಿ ಗೆ ವ್ಯಾಲ್ಯೂಸ್ ಅಲ್ವಾ find the particular solution of the differential equation find the particular solutions of the differential equation dy by dx is equal to minus 4xy square xy square given that y is equal to 1 when x is equal to 0 yes given conditions ಕೊಡ್ತಾರೆ ನಿಮಗೆ ಓಕೆ once again ಸ್ವಲ್ಪ ಸೇಮ್ ಮೆಥಡ್ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿರೋದು ಜನರಲ್ ಅಲ್ಲ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ಗೆ ವ್ಯಾಲ್ಯೂ ಸಿಗುತ್ತೆ ಎಸ್ ಜನರಲ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸೊಲ್ಯೂಷನ್ಸ್ ಅಲ್ಲಿ ಆಗಿರುತ್ತೆ particular solutions of the differential equation dy by dx is equal to minus 4x into y square given that y value x value ಏನಾಗಿರುತ್ತೆ y value 1 ಆಗುತ್ತದೆ when x is equal to 0 ಆಗಿದ್ದಾಗ ಅವಾಗ ನಮಗೆ c value ಬೇಕು ಆ c value ಫೈಂಡ್ ಔಟ್ ಮಾಡಕ್ಕೆ ಕಂಡೀಷನ್ಸ್ ಬೇಕಾಗುತ್ತೆ ಓಕೆ given differential equations ಏನಿದೆ ನೋಡಿ ಫಸ್ಟ್ given differential equations dy by dx is equal to minus 4x into y square minus 4x into y square ಸರಿ ಈಗ x ನ ಒಂದು ಕಡೆ y ನ ಒಂದು ಕಡೆ ಅಂದ್ರೆ dy ಆಗಿದೆ ಡಿನಾಮಿನೇಟರ್ ಗೆ minus y square ತಗೊಂಡು ಬಂದಿನಿ is equal to ಅಲ್ಲಿ 4x ಆಗಿದೆ into dx 4x ಆಗಿದೆ into what dx ಹಾಗಾದ್ರೆ ನಾವು ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಎಸ್ ಇಂಟಿಗ್ರೇಟ್ ಮಾಡಿದ್ರೆ minus 4x ಸ್ಕ್ವೇರ್ ಅಂತ ಬಂದಾಗ ಇನ್ನುಳಿದಿರತಕ್ಕಂತ ನಮಗೆ ಏನಲ್ಲಿ 4x ಇದೆ ಸೊ ಇಂಟಿಗ್ರೇಟ್ ಅಪ್ಲೈ ಯಾಕಂದ್ರೆ ವೇರಿಯಬಲ್ ಸೆಪರೇಟ್ ಆಗಿದೆ ಅಲ್ಲಿ ಇಂಟಿಗ್ರೇಟ್ minus 1 divided by y square into dy is equal to integrate 4x with respect to x ಇದೆ ಸರ್ ನಿಮಗೆ ಗೊತ್ತು 1 by x ನ ಡಿಫರೆನ್ಷಿಯೇಟ್ minus 1 by y square ಹಾಗಾದ್ರೆ which is minus ಇರೋದು ಹಾಗೆ ಅಂತ 1 by y ಆಗುತ್ತೆ 1 by y ನ ಡಿಫರೆನ್ಷಿಯೇಟ್ ಅಂದ್ರೆ minus 1 by y square integrate minus 1 by y square y ಆಗುತ್ತೆ 4 is constant ಆಗಿದೆ 4 is what here constant ಆಗಿದೆ x ನ integrate x square by 2 plus integrate constant c 2 1s are 2 2s are ಹಾಗಾದ್ರೆ 1 divided by y is equal to ಈ ವ್ಯಾಲ್ಯೂ ಏನಿದೆ ನೋಡಿ 2x square plus c calculate equation number 1 by y is equal to 2x square plus c calculate equation number 1 ಆಯಿತು ಈ equation 1 ಗೆ ಇವಾಗ ಕಂಡೀಷನ್ಸ್ ಕೊಟ್ಟಿದ್ದಾರೆ y is equal to 1 when x is equal to 0 so equation 1 becomes ನೋಡಿ ಏನಾಗುತ್ತೆ equation 1 becomes y is equal to what 1 x is equal to what 0 ಹಾಗಾದ್ರೆ y is equal to 1 by 1 y is equal to what 1 by 1 ವ್ಯಾಲ್ಯೂ ಏನಾಗುತ್ತೆ y is equal to 1 by 1 ಅಂದ್ರೆ 1 y value 1 0 ಆಗಿದೆ x value 0 into x 0 ಅಲ್ಲಿ c is equal to ನಮಗೆ ಸಿಕ್ಕು ವ್ಯಾಲ್ಯೂ s
ನೋಡಿ c ವ್ಯಾಲ್ಯೂಸ್ ಇದೆ, that is what 1 ಅಂತ, that is particular solution. The particular value of the arbitrary constant c is equal to 1, hence the solution 1 becomes 1 over y is equal to 2x square plus 1. Then c ಇಲ್ಲ, the reciprocal ಅಂದ್ಕೊಂಡ್ರೆ ನೀವು y is equal to 1 divided by 2x square plus 1 is equal to 1 divided by 2x square plus 1. Arbitrary constant c the particular value ಇದೆ, which is called what? Particular solution. Which is called what? Particular solutions of the differential equations. Okay, next questions ತಗೊಳ್ಳಿ ಇದೇ ತರದ್ದು. Find the particular solution. ಇದು ಅಷ್ಟೇ ಒಂದ್ಸರಿ 3 ಮಾರ್ಕ್ಸಿಗೆ ಆನ್ಯುವಲ್ ಎಕ್ಸಾಮಿಗೆ ಕೇಳಿರೋದು. ನೆಕ್ಸ್ಟ್ ಹೇಳ್ತಕ್ಕಂಥ ಕ್ವಶನ್ಸ್. Find the particular solution. Find the particular solution of the differential equation. Find the particular solutions of the differential equation cos of dy by dx is equal to a for a belongs to r. For a belongs to r, given that y is equal to 2 when x is equal to 0. Y is equal to 2 when x is equal to 0. Find the particular solutions anta kelidare. Given differential equation cos of dy by dx is equal to a. cos na akade shift ಮಾಡಿ dy by dx is equal to cos inverse a ಆಗಿದೆ. dx ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ dy is equal to cos inverse a into dx ಆಗುತ್ತೆ. ಈಗ ವೇರಿಯಬಲ್ ಸಪರೇಟ್ ಇದೆ, x ಒಂದು ಕಡೆ y ಒಂದು ಕಡೆ, ಆಗ ಅಪ್ಲೈಯಿಂಗ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಇಂಟಿಗ್ರೇಟ್ dy is equal to cos inverse of a. cos inverse of a ಓನ್ಲಿ ಕಾನ್ಸ್ಟೆಂಟ್ ಅಷ್ಟೇ, cos inverse of a ಇರೋದು, ಅಲ್ಲಿ ಇಂಟಿಗ್ರೇಟ್ dx ಆಗುತ್ತೆ. dy ನ ಇಂಟಿಗ್ರೇಟ್ y ಆಯಿತು is equal to cos inverse of a. 1 ನ ಇಂಟಿಗ್ರೇಟ್ x ಆಯಿತು plus c. ಅಲ್ಲಿ that's equation number 1, which is general solution. y is equal to cos inverse a into x plus 1 into with respect to x ಆಯಿತು general solution. Given that y is equal to value ಕೊಟ್ಟಿದ್ದೇನೆ ಅಲ್ಲಿ 2 ಅಂತ, when ಯಾವಾಗ x is equal to 0 ಆಗಿದ್ದಾಗ, x 0 ಆದಾಗ y value 2 ಆಗುತ್ತೆ. ಅದು equation 1 becomes ನೋಡಿ y ಇರೋ ಜಾಗದಲ್ಲಿ ವ್ಯಾಲ್ಯೂ 2 ಅಪ್ಲೈ ಮಾಡಿದ್ರೆ 2, x ಇರೋ ಜಾಗದಲ್ಲಿ 0 ಅಪ್ಲೈ ಮಾಡಿದ್ರೆ 0 into anything 0, c ವ್ಯಾಲ್ಯೂ 2 ಆಗುತ್ತೆ. c ವ್ಯಾಲ್ಯೂ ಇದೆ what 2 ಆಯಿತು. ಆ 2 ವ್ಯಾಲ್ಯೂ ಅಪ್ಲೈ ಮಾಡಿ y is equal to cos inverse of a into x, cos inverse of a into x plus c ವ್ಯಾಲ್ಯೂ 2 ಇದೆ. 2 ಈ ಕಡೆಗೆ ಬಂದ್ರೆ y minus 2 is equal to cos inverse a into x, cos inverse a into x. x ಈ ಕಡೆಗೆ ಬಂದ್ರೆ y minus 2 divided by x ಆಗುತ್ತೆ. y minus 2 divided by x is equal to cos inverse of a ಆಯಿತು. cos inverse ಈ ಕಡೆಗೆ ಬಂದ್ರೆ cos of y minus 2 divided by x is equal to a, which is what? Particular solutions of the differential equation. Cos of y minus 2 divided by x is equal to a, which is particular solutions. Okay. ಈ ಪರ್ಟಿಕ್ಯುಲರ್ ಸೊಲ್ಯೂಷನ್ಸು ಮತ್ತು ಜನರಲ್ ಸೊಲ್ಯೂಷನ್ಸು ಕೂಡ ನಿಮಗೆ ಪ್ರಾಬ್ಲಮ್ಸ್ ಗೊತ್ತಿದ್ದಾವೆ. ನೆಕ್ಸ್ಟ್ ಒನ್ ಕ್ವಶನ್ಸ್ ತೊಗೊಳ್ಳಿ, ಈ ಥರದ್ದು ಒಂದು ಕೊಡ್ತಾರೆ ನಿಮಗೆ. ಫೈಂಡ್ ದ ನೆಕ್ಸ್ಟ್ ಒನ್ ಕ್ವಶನ್ಸ್, ಅದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಅಂತಕ್ಕಂಥದ್ದು. ಇದು ನಿಮಗೆ ಏನು ಎಲ್ಲ ಕ್ವಶನ್ಸ್ಗಳಿಂದ ಮೋಸ್ಟು ಇಂಪಾರ್ಟೆಂಟು 3 ಮಾರ್ಕ್ಸಿಗೆ. ಎಲ್ಲ ಕ್ವಶನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಇಂಟಿಗ್ರೇಷನ್ಸ್ ಫಾರ್ಮುಲಾ ಕರೆಕ್ಟಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್. ಫೈಂಡ್ ದ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್. ಈಕ್ವೇಷನ್ ಆಫ್ ಎ ಕರ್ವ್. ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. passing through the point minus 2 comma 3, passing through the point minus 2 comma 3, given that the slope of the tangent to the curve, slope of the tangent to the curve
at any point x comma y is 2x divided by y square. 2x divided by y square. Yes sir, important. ಇಲ್ಲಿ ನೋಡಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನ ವರ್ಬಲ್ ಆಗಿ ಕೊಟ್ಟಿದ್ದಾನೆ. ನಿಮಗೆ ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಚಾಪ್ಟರ್ ಗೊತ್ತು, ಅದರಲ್ಲೇ ಇದೆ ಏನಂತ. ಫೈಂಡ್ ದ ಈಕ್ವೇಷನ್ ಆಫ್ ಎ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಹೇಳಿದ್ರೆ ಇದು x ಕೋಆರ್ಡಿನೇಟ್ ಇದು y ಕೋಆರ್ಡಿನೇಟ್. ಅಂದ್ರೆ ಗಿವನ್ ದಟ್ ವ್ಯಾಲ್ಯೂ ಕೊಟ್ಟಿದ್ನಲ್ಲ y is equal to x is equal to -2 y equal to 3 ಆಗಿದೆ ಪಾಯಿಂಟ್. and the slope of the tangent solutions ಅಲ್ಲಿ ಹೇಳ್ತಾ ಇದ್ದೇನೆ. the slope of tangent is equal to slope of tangent to the curve is equal to ಸರ್ ನಮಗೆ ಗೊತ್ತು slope of tangent ಅಂದ್ರೆ that it means dy by dx. slope of tangent to the curve ಅಂತ ಹೇಳಿದ್ರೆ y is equal to curve ನ differentiate with respect to x, that is what dy by dx is equal to what 2x divided by y square. the slope of tangent to the curve that means dy by dx is equal to 2x divided by y square. ಈ ವೇರಿಯಬಲ್ ಸಪರೇಟ್ ಮಾಡಿ y square into dy ಆಗಿದೆ 2x into dx ಆಗಿದೆ. y square into dy 2x into dx which is what differential equation ಆಯ್ತು. slope of tangent ಅಂದ್ರೆ dy by dx is equal to slope of tangent to the curve at any point is ಅಂದ್ರೆ equal to 2x divided by y square. applying integrate y square into dy is equal to integrate 2x into dx. y square ನ integrate ಮಾಡಿದ್ರೆ y cube by 3 is equal to 2 into x square by 2 plus integrate constant c 2 to get cancelled y cube divided by 3 is equal to x square right plus c. calculate equation number 1. given that passing through the point ಈ ಕರ್ವ್ ಏನಿದೆಯಲ್ಲ ಇದು ಯಾವ ಪಾಯಿಂಟ್ ಮೂಲಕ ಪಾಸ್ ಆಗಿರೋದು -2, 3 passing through point -2, 3 that means x value y value. yes y value ಏನಾಗಿದೆ 3 cube divided by 3 cube divided by 3 ಅಂದ್ರೆ 1 3 ಕ್ಯಾನ್ಸಲ್ ಆದ್ರೆ 3 ಸ್ಕ್ವೇರ್ ಅಲ್ಲಿ 9 ಆಗುತ್ತೆ is equal to equation 1 becomes 3 cube divided by 3 square ಆಗುತ್ತೆ. 3 square ಅಂದ್ರೆ 9 is equal to x square minus x ಅಂದ್ರೆ -2 -2 whole square plus 4 plus c is equal to this implies c value is equal to 9 minus 4 5 ಆಗಿದೆ. ಅಲ್ಲಿ c value ಏನು ಸಿಕ್ಕಿದೆ ನಮಗೆ 5 ಸಿಕ್ತು. equation 1 becomes y cube divided by 3 is equal to x square plus 5 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ y cube is equal to 3x square plus 3 into 5 15 and y is equal to 3x square plus 15 whole to the power of 1 over 3 which is the particular solutions of the given differential equations. ಇದು ಕೂಡ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಓಕೆ, ನಿಮಗೆ 3 ಮಾರ್ಕ್ಸ್ಗೆ ಏನು ಇದೆ ಹೇಳಿದ್ವಲ್ಲ ಮೆಥಡ್ ಆಫ್ ಸಾಲ್ವಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್, ಮೆಥಡ್ ಆಫ್ ಸಾಲ್ವಿಂಗ್ ವೇರಿಯಬಲ್ಸ್ ಅಕ್ರಬಲ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಾಗಿರೋ ಪ್ರಾಬ್ಲಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇದೇ ಮೆಥಡಲ್ಲಿ ಒಂದಿಷ್ಟು ಎಕ್ಸೈಸ್ 9.4 ಅಲ್ಲಿ ಎಕ್ಸೈಸ್ 9.4 ಅಲ್ಲಿ ಪ್ರಾಬ್ಲಮ್ಸ್ ಇದ್ದಾವೆ, ಅವನ್ನ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ಇದೇ ಮೆಥಡಲ್ಲಿ. 3 ಮಾರ್ಕ್ಸಿಗೆ ಈ ಸರಿ ಏನಾದರೂ ಕೇಳಿದ್ರೆ ಇದೇ ಪಾಠ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ.